ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. UP ಮೆಗಾ ಆಪರೇಷನ್ಗೀಗ ಇಡೀ ದೇಶವೇ ಬೆರಗಾಗಿದೆ. ಅಂಥದ್ದೊಂದು ಬುಲ್ಡೋಜರ್ ಕಾರ್ಯಾಚರಣೆಯನ್ನು ಮಾಡಿ ತೋರಿಸಿದ್ದಾರೆ ಒನ್ಸ್ ಅಗೇನ್ ಯೋಗಿ ಆದಿತ್ಯನಾಥ್. ಹಾಗಾದರೆ ಈಗ ಬಯಲಾಗಿರುವ ಸೀಕ್ರೆಟ್ಸ್ 12 ಗನ್ನು, ಮೊಬೈಲ್ ಚಾಟಿಂಗಲ್ಲಿ ಹೊರಬಿದ್ದಂತಹ ಸ್ಫೋಟಕ ರಹಸ್ಯ, ಹೊರಗಡೆ ರಾಜ್ಯದ ಬಿಗ್ ಲಿಂಕ್ ಬ್ಲಾಸ್ಟ್ ಆಗಿದ್ದು ಹೇಗೆ, ಪೊಲೀಸ್ ಕೈ ಕಟ್ ಮಾಡ್ತೀನಿ ಅಂದವನ್ನ ಬಾಲ ಕಟ್ ಮಾಡಿದ್ದು ಹೇಗೆ ಯೋಗಿ ಆದಿತ್ಯನಾಥ್. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ಮತ್ತು ಎಲ್ಲ ಕಡೆಯವ್ರಿಗೆ ಬೆಚ್ಚ ಬೀಳುವಂತೆ, ಕನಸಲ್ಲೂ ಬೆಚ್ಚ ಬೀಳುವಂತೆ ಕರೆಂಟ್ ಟ್ರೀಟ್ಮೆಂಟನ್ನು, ಶಾಕ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಐ ಲವ್ ಯೋಗಿ ಆದಿತ್ಯನಾಥ್, ಬುಲ್ಡೋಸರ್ ಬಾಬಾ ಘೋಷಣೆಗಳು ಮೊಳಗ್ತಾ ಇವೆ ಈಗ. ಆ ರೀತಿ ಕ್ರೇಜ್ ಜಾಸ್ತಿ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಮತ್ತೊಂದು ಕಾರ್ಯಾಚರಣೆಯ ಮೂಲಕ. ಹೇಗಿದೆ ಹಾಗಾದರೆ ಉತ್ತರ ಪ್ರದೇಶದ ಈ ಮೆಗಾ ಆಪರೇಷನ್? ಮತ್ತೆ JCB ಘರ್ಜಿಸಿದೆ, ಕಟ್ಟಡಗಳು ಧಾರೆಗುರುಳಿವೆ, ಧ್ವಂಸವಾಗಿದೆ, ಧೂಳೆಬ್ಬಿಸಿದ್ದಾರೆ ಯೋಗಿ ಆದಿತ್ಯನಾಥ್. ಯಾಕೆ ಹಾಗಾದರೆ? ಮೊನ್ನೆಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆ. ಅದಷ್ಟಕ್ಕೆ ಸೀಮಿತವಾಗಿದ್ದರೆ ದೊಡ್ಡ ವಿಷಯ ಆಗ್ತಿರ್ಲಿಲ್ಲ. ಅವರವರ ದೇವರನ್ನು ಪ್ರೀತಿಸುವ ಹಕ್ಕು ಅವರಿಗಿದೆ. ಆದರೆ ಅದರ ಹೆಸರಲ್ಲಿ ಪೋಸ್ಟರು, ಪ್ಲಕಾರ್ಡು ಪ್ರದರ್ಶನ ಮಾಡ್ತಾ ದಂಗೆ ಎಬ್ಬಿಸೋದು, ಕಲ್ಲು ಹೊಡೆಯೋದು, ಪೊಲೀಸರ ಕೈ ಕಟ್ ಮಾಡ್ತೀನಿ ಅನ್ನೋ ತನಕ, ಪೊಲೀಸರನ್ನು ಸಾಯಿಸುವ ಸ್ಕೆಚ್ ತನಕ ಆಗಿ ಅದು ಸುಮಾರು 8-10 ರಾಜ್ಯಗಳಿಗೆ ವ್ಯಾಪಿಸಿ ದೇಶದಲ್ಲಿ ಏಕಾಏಕಿ ಈ ಹುಲ್ಲಿಗೆ ಬೆಂಕಿ ಕಿಡಿ ತಾಗಿದ್ರೆ ಹೆಂಗಾಗತ್ತೆ ನೋಡಿ, ಹಂಗೆ ಸ್ಪ್ರೆಡ್ ಆಗಿಬಿಡ್ತು. ಸೊ ಏನೋ ಒಂದು ಬಿಗ್ ಸ್ಕೆಚ್ ಇದೆ ಇದು ದೇಶವ್ಯಾಪಿ. ಏನೋ ಮಾಡುವ, ನೇಪಾಳದಲ್ಲಾಯಿತು, ಅಲ್ಲಾಯಿತು, ಇಲ್ಲಾಯಿತು, ಏನೋ ಮಾಡಬೇಕು ಅನ್ನುವ ಸ್ಕೆಚ್ ಇದು ಅನ್ನೋ ರೀತಿ ಅನುಮಾನಗಳಿದ್ವು. ಈಗ ಅನುಮಾನ ನೋಡಿ ನಿಜವಾಗಿದೆ. ಯೋಗಿ ಆದಿತ್ಯನಾಥ್ ಮೊನ್ನೆಯಷ್ಟೇ ಗುಡುಗಿದ್ರು ಆ ಮೌಲಾನನನ್ನು ಅರೆಸ್ಟ್ ಮಾಡುವ ಮೂಲಕ. ಯಾರ ಸರ್ಕಾರ ಇದೆ ಅಂತ ಮರ್ತು ಹೋಗಿತ್ತು ಅನ್ಸುತ್ತೆ ಮೌಲಾನಾಗೆ. ಪಾಪ ಇವತ್ತಿನವ್ರಿಗೆ ಹೆಡೆಮುರಿ ಕಟ್ಟಿದ್ರು ತಾನೆ, ಮುಂದಿನವರು ಇಂಥದ್ದೆಲ್ಲ ಮಾಡುವಾಗ ಎರಡೆರಡು ಸಲ ಯೋಚನೆ ಮಾಡೋದು ಅಂತ ಗುಡುಗಿದ 2 ದಿನದಲ್ಲಿ ಏನಾಗಿದೆ UPಯಲ್ಲಿ ನೋಡಿ. ಇವತ್ತು ಕಟ್ಟಡಗಳನ್ನು ಧ್ವಂಸ ಮಾಡಿ ಬಿಸಾಕಿದ್ದಾರೆ. ಈ ಬಾಬಾಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಪಶ್ಚಿಮ ಬಂಗಾಳದಿಂದ ಒಬ್ಬ ಮತ್ತು ಬಿಹಾರದಿಂದ ಒಬ್ಬ ಮಾಸ್ಟರ್ ಮೈಂಡ್ ಕರೆಸಲಾಗಿತ್ತು. ಈಗ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ? ಶಂಶೀರ್ ಅನ್ನುವಂಥ ವ್ಯಕ್ತಿ, ಶಂಶೀರ್ ರಾಜಾ, ಬಿಹಾರದಿಂದ ಬಂದವನು, ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಮುಷರಫ್ ಶೇಖ್ ಬೆಂಗಾಳದಿಂದ ಬಂದಿದ್ದ, ಗಲಭೆ ಎಬ್ಬಿಸೋದಕ್ಕೆ ಅಂತ ಕರೆಸಲಾಗಿತ್ತು ನೋಡಿ. ಲಿಂಕ್ ಹೊರಗಡೆಯಿಂದ, ಇವ್ರಿಗೆ ಇನ್ನು ಎಲ್ಲೆಲ್ಲಿ ಯಾವ್ಯಾವ ದೇಶದ ಲಿಂಕ್ ಇದೆ ಗೊತ್ತಿಲ್ಲ. ಸದ್ಯಕ್ಕೆ UPಯಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಎಲ್ಲಿಂದ ಬಂದಿದ್ರು, ಮತ್ತು ಇವರು ವಾಟ್ಸ್ಆ್ಯಪ್ ಚಾಟ್ ಕಂಪ್ಲೀಟ್ ತೆಗೆದಿದ್ದಾರೆ ಪೊಲೀಸರು. ಈತ ಏನಂತ ಹೆದರಿಸಿದ್ದ, ಇಲ್ಲಿ ಗಲಾಟೆ ಆಗ್ತಿದ್ದ ಜಾಗದಲ್ಲಿ ನೋಡಿ, ಆತನ ಹೆಸರೇನು? ನಫೀಸ್ ಖಾನ್, ಡಾಕ್ಟರ್ ನಫೀಸ್ ಖಾನ್. ಗಲಾಟೆ ಶುಕ್ರವಾರದ ಗಲಾಟೆ ನಡೆಯುತ್ತಲ್ಲ, ಅವತ್ತು ಪೊಲೀಸರು ಕೈ ಕಟ್ ಮಾಡದಿದ್ರೆ ಹೇಳಿ ಅಂತ ಹಲ್ಲು ಕಚ್ಚಿ ಗುಡುಗಿರ್ತಾನೆ ಆತ. ಪೊಲೀಸರು ಕೈ ಕಟ್ ಮಾಡೋದು ಆ ಚಾಟಲ್ಲಿ ರಿವೀಲ್ ಆಗಿರೋದು. ಪೊಲೀಸರನ್ನು ಅವತ್ತು ಸಾಯಿಸಬೇಕು ಅನ್ನೋ ಪ್ಲ್ಯಾನ್ ಕೂಡ ಇತ್ತು ಅಂತ. ಅಲ್ಲಿಗೆ ಈ ಸಂಚು ಸಣ್ಣ ಪ್ರಮಾಣದಲ್ಲ ಇದ್ದಿದ್ದೂ ಅಲ್ಲ, ಏಕಾಏಕಿ ಅಲ್ಲಿ ಗಲಭೆ ಏಳ್ತು, ಗಲಾಟೆ ಆಯಿತು ಅಲ್ಲ, ಪ್ರೀ ಪ್ಲ್ಯಾನ್ಡ್ ಭಯಂಕರವಾದ ಪ್ಲ್ಯಾನ್ನೊಂದಿಗೆ ಅಖಾಡಕ್ಕೆ ಇಳಿದಿದ್ರು ಅನ್ನೋದು ಗೊತ್ತಾಗ್ತಿದೆ. ಮತ್ತು ಪೊಲೀಸರ ದಾರಿ ತಪ್ಪಿಸೋದಕ್ಕೆ ಹೆಂಗೆ ಪ್ಲ್ಯಾನ್ ಆಗಿತ್ತು ನೋಡಿ. ಪೊಲೀಸರಿಗೆ ಇವತ್ತು ನಾವು ಸೇರಲ್ಲ, ಎಲ್ಲ ಕಡೆ ಐ ಲವ್ ಮೊಹಮ್ಮದ್ದು ಹೋರಾಟ ಕೂಗು ಎಲ್ಲ ಇತ್ತಲ್ಲ, ಆವತ್ತು ಫ್ರೈಡೇ ಇದಾದ ಮೇಲೆ, ಪ್ರೇಯರ್ ಆದಮೇಲೆ ನಾವು ಫಸ್ಟ್ ಸೇರ್ತೀವಿ ಅನ್ನೋ ಥರ ಇತ್ತು. ಆಮೇಲೆ ಸೇರಲ್ಲ ಅಂತ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ನಾವಲ್ಲಿ ಗುಂಪು ಸೇರಲ್ಲ ಅಂತ. ಪೊಲೀಸರು ಸೇರಲ್ಲ ಅನ್ನೋ ಮಾಹಿತಿ ಪಡ್ಕೊಂಡಿರ್ತಾರೆ, ಆದರೆ ಏಕಾಏಕಿ ಸೇರಿಬಿಡ್ತಾರೆ ಜನ. ತಕ್ಷಣ ಎಲ್ಲರೂ ಅಲ್ಲಿಗೆ ಬರೋ ರೀತಿಯಲ್ಲಿ ವಾಟ್ಸ್ಯಾಪಲ್ಲೇ ಕರೆ ಕೊಟ್ಟಿದ್ದು ಕೂಡ ರಿವೀಲ್ ಆಗಿದೆ. ಅಂದರೆ ಗಲಾಟೆ ಎಬ್ಬಿಸ್ಬೇಕು, ಪರಿಸ್ಥಿತಿ ಕೈ ಮೀರಿ ಹೋಗಬೇಕು ಅಂತಾನೇ ದೊಡ್ಡ ಸಂಚನ್ನು ಅಲ್ಲಿ ಮಾಡಲಾಗಿತ್ತು. ಪೊಲೀಸರನ್ನು ಡೈವರ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. 12 ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ ಪೊಲೀಸರು. ಅದು ಯಾಕೆ ಬಂತು ಅವ್ರ ಕೈಲಿ? 12, ಒಂದೆರಡಲ್ಲ, ಇನ್ನೂ ಏನೇನಿದೆ ಏನು ಗೊತ್ತಾಗ್ಬೋದು.
12 ಕಂಟ್ರಿ ಮೇಡ್ ಗನ್ಸ್ ಅನ್ನು ರಿಕವರ್ ಮಾಡ್ಕೊಂಡಿದ್ದಾರೆ ಪೊಲೀಸರು, ಯುಪಿ ಪೊಲೀಸರು. ಬುಲ್ಡೋಸರ್ ಬಾಬಾಗೆ ಇಷ್ಟು ಲಿಂಕ್ ಸಿಕ್ಕದ ಮೇಲೆ ಇನ್ನು ಬಿಡ್ತಾರಾ ನೋಡಿ ಹೆಂಗೆ ಕೈ ಕಟ್ಟು ಮಾಡ್ತೀನಿ ಅಂತ. ಡಾಕ್ಟರ್ ನಫೀಸ್ ಖಾನ್ ದೊಡ್ಡ ಸಾಮ್ರಾಜ್ಯ ಇತ್ತು ಆತನದ್ದು, ಇಲ್ಲೀಗಲ್ ಸಾಮ್ರಾಜ್ಯ. 74 ಶಾಪ್ಗಳು, ಸುಮ್ಮನೆ ಒಂದು ಜೋಕ್ ಅಲ್ಲ. 74 ಶಾಪ್ಗಳನ್ನು ಒಂದು ಸಿಟಿಯಲ್ಲಿ ಒಬ್ಬ ವ್ಯಕ್ತಿ ರನ್ ಮಾಡ್ತಾನೆ ಅಂದರೆ ಅದು ಜೋಕ್ ಅಲ್ಲ. ಆತನ 74 ಇಲ್ಲೀಗಲ್ ಶಾಪ್ಸು ಎಲ್ಲ ಈಗ ಬುಲ್ಡೋಸರ್. मैंने कहा अगर करा दे हाथ काट लूंगा, बल्कि सालों की शक्ति उत्तर की बात तो मार दूंगा. ಎಲ್ಲ ಬುಲ್ಡೋಸರ್ ಮೂಲಕ ಬುಡಮೇಲು ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡಬಹುದು, ನುಗ್ಗಿಸಿದ್ದಾರೆ ಯೋಗಿ ಹಾಗೆ ಬುಲ್ಡೋಸರ್ನ. ಪೊಲೀಸರು ಕೈ ಕಟ್ಟು ಮಾಡ್ತೀನಿ ಅನ್ನೋದಕ್ಕೆ ಎಷ್ಟು ಧೈರ್ಯ ಇರಬೇಡ ಈ ವ್ಯಕ್ತಿಗೆ ಅಲ್ವಾ. ಅಷ್ಟೇ ಅಲ್ಲ, ಇನ್ನೂ ಒಂದು 36 ಶಾಪ್ಗಳೇನೋ ಅಲ್ಲಿ ಇವ್ರಿಗೆ ಸಪೋರ್ಟ್ ಮಾಡಿದವರು, ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಕಿಡಿಗೇಡಿ ಮನಸ್ಥಿತಿಯವರಿದ್ದರು ಅಲ್ಲಿ. ಈ ಗಲಾಟೆ ಎಬ್ಬಿಸೋದಕ್ಕೆ, ಆ ಜಾಗದಲ್ಲಿ ಜನ ಎಲ್ಲ ಸೇರಿಸೋದಕ್ಕೆ ಸಪೋರ್ಟ್ ಮಾಡಿದವರನ್ನೂ ಕೂಡ ಅವರ ಅಂಗಡಿಗಳನ್ನು ಸೀಲ್ ಮಾಡಲಾಗಿದೆ. ಇವಂದು 74 ಶಾಪು ಬುಡಮೇಲು ಧ್ವಂಸ, ಪುಡಿ ಪುಡಿ. ಉಳಿದವ್ರದ್ದೇನು ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ಇನ್ನು ಅವರು ಬಾಲ ಬಿಚ್ಚಬಾರ್ದು, ಅವ್ರ ಜೀವನಕ್ಕೆ ದೊಡ್ಡ ಕೊಡ್ಲಿ ಬೆಟ್ಟಲ್ವಾ ಅದು, ಅವ್ರ ಜೀವನ ಆಧಾರವಾಗಿದ್ದ ಶಾಪ್ಗಳನ್ನು ಸೀಲ್ ಮಾಡಿ ಬಿಸಾಕಿದ್ದಾರೆ. ಸೊ ಕಿಡಿಗೇಡಿ ಕೃತ್ಯ ಮಾಡೋರಿಗೆ ಮುಂದೆ ಮುಟ್ಟು ನೋಡ್ಕೊಳ್ಬೇಕು. 10 ಸಲ, 2 ಸಲ ಅಲ್ಲ, 10 ಸಲ ಯೋಚಿಸ್ಬೇಕು. ನಾವು ಸಮಾಜದ ಶಾಂತಿ ಕದಡೋದಕ್ಕೆ ಹೋದ್ರೆ ಏನಾಗತ್ತೆ ಅಂತ. ಅಂತಹ ಆಕ್ಷನ್ ಅನ್ನ ತಗೊಂಡಿದ್ದಾರೆ. ಈತನ ಕೆಲವು ದಿನಗಳ ಹಿಂದಿನ ಸ್ಪೀಚ್ ಬೇರೆ ವೈರಲ್ ಆಗ್ತಿದೆ. ಈಗ ತಾಕತ್ತಿದ್ರೆ ನಿನಗೆ ಅಂತ ಯೋಗಿ ಆದಿತ್ಯನಾಥ್ಗೆ ಸವಾಲ್ ಹಾಕಿದ್ದ ಈತ. ಸಿಕ್ಕಿದ್ದೆ ಚಾನ್ಸು ಅಂತ ಈಗ ಎಲ್ಲ ಇಲ್ಲಿಗಲ್ ಪ್ರಾಪರ್ಟೀಸು, ಅಲ್ಲಿ ಮಾರ್ಕೆಟೇ ಬಿಲ್ಡ್ ಆಗಿತ್ತು ಒಂದು ಇಲ್ಲಿಗಲ್ ಆಗಿ, ಎಲ್ಲವನ್ನ ಧ್ವಂಸ ಮಾಡಿ ಬಿಸಾಕಿದೆ बुलडोजर बाबा जेसीबी का कि वो हुजूर सल्लल्लाहु अलैहि वसल्लम के शान में गुस्ताखी करे। मोहतरम सामने किराम, मैं उस योगी को मदीना गांव शहर से मुस्तफा मस्जिद के सामने से ये चैलेंज करता हूँ कि अगर तेरी अगर इतनी हिम्मत है तो तुम मदीना गांव में आकर खाली सिर्फ और सिर्फ आका सल्लल्लाहु अलैहि वसल्लम के नाम के जो गुस्ताख है, जो गुस्ताखी का जो आयला मोहम्मद के नाम पर जो आज बैनर लगा रहे हैं, अगर तू उन्हें अरेस्ट करेगा तो मैं कसम खुदा की मुस्तफा मस्जिद के सामने चैलेंज करता हूँ कि तुम मस्जिद गांव से हमारे साहब भैया के ढाबे तक भी तू नहीं पहुंच पाएगा, कि तुझे उठाकर सीधा तुझे दफना दिया जाएगा। इतनी हिम्मत नहीं होती कि वो हुजूर सल्लल्लाहु अलैहि वसल्लम के शान में गुस्ताखी करे। मोहतरम सामने किराम, मैं उस योगी को मदीना गांव शहर से मुस्तफा मस्जिद के सामने से ये चैलेंज करता हूँ कि अगर तेरी अगर इतनी हिम्मत है तो तुम मदीना गांव में आकर खाली सिर्फ और सिर्फ। आपने देखा होगा कल बरेली के अंदर मौलाना भूल गया कि शासन किसका है। वो ये मानता था धमकी देंगे और हम जबरदस्ती जाम कर देंगे। हमने कहा जाम नहीं होगा, कर्फ्यू भी नहीं लगेगा, पीड़ित दंगा करना भूल जाएगी। क्या तरीका है ये? आप सिस्टम को ब्लॉक करना चाहते हैं। और यह प्रवृत्ति थी यूपी के अंदर, 17 के पहले यही होता था। और हम इसी बात को कह सकते हैं कि 17 के बाद हमने कर्फ्यू भी नहीं लगने दिया, लेकिन ऐसे बैरियर को चुन चुन करके वे जिस प्रकार की भाषा को समझते थे उस प्रकार की भाषा से उनको समझा करके उसको उसकी सजा दिलाने का काम भी किया है। और उत्तर प्रदेश की ग्रोथ स्टोरी यहीं से शुरू होती है। ಜಸ್ಟ್ ಮಾತಲ್ಲಿ ಹೇಳಿದ್ರು ಯೋಗಿ ಆದಿತ್ಯನಾಥ್, ಈ ತಾಖೀರ್ ರಾಜಾ, ಮೌಲಾನಾ ತಾಖೀರ್ ರಾಜಾ ಅರೆಸ್ಟ್ ಮಾಡಿದಾಗ ಹೆಂಗಿರತ್ತೆ ಆಕ್ಷನ್ ಅಂತ ಈಗ ಮಾಡಿ ತೋರಿಸೇ ಬಿಟ್ಟಿದ್ದಾರೆ. ಯಾವ ರೀತಿ ನೆಲಸಮ ಮಾಡಿದ್ದಾರೆ ಅಂದರೆ, ಇನ್ನು IMC
ಈ IMC ಚೀಫ್ ಮೌಲಾನಾ IMC ಜೊತೆಗೆ ಕನೆಕ್ಟೆಡ್ ಇದ್ದವರು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಂಗೆ ಲಿಂಕ್ ಇಟ್ಟಿದ್ದಾಯ್ತಾ ಅನ್ನೋದೆಲ್ಲ ಹೊರಗಡೆ ಬಂದಿದೆ. ಆಲಾ ಹಜರತ್ ದರ್ಗಾ ಮತ್ತು IMC ಚೀಫ್ ಮೌಲಾನಾ ತಾಖೀರ್ ರಾಜಾ ಆತನ ಮನೆಯ ಹೊರಗಡೆ ಏನು ಸಂಚಾಗಿತ್ತು ವಾಟ್ಸ್ಆ್ಯಪ್ ಚಾಟಲ್ಲಿ ಎಲ್ಲ ರಿವೀಲ್ ಆಗಿದೆ. ಸೊ ಈಗ ಬುಲ್ಡೋಸರ್ ಆ್ಯಕ್ಷನ್ಗೆ UPಯಲ್ಲಿ ಕಂಪನ ಸೃಷ್ಟಿಯಾಗಿದೆ. ಐ ಲವ್ ಮೊಹಮ್ಮದ್ ಅನ್ನುವಂತಹ ಕೂಗಿನ ಹಿಂದೆ ಎಂತಹ ಸಂಚಿತ್ತು ಅನ್ನೋದು ಗೊತ್ತಾಗಿದೆ ನೋಡಿ. ಈಗ ಮೊನ್ನೆ ಮದ್ದೂರಲ್ಲಿ ಗಲಾಟೆ ಆಯಿತು, ಚನ್ನಪಟ್ಟಣದಿಂದ ಬಂದಿದ್ರು ಜನ ಅನ್ನೋದು ಗೊತ್ತಾಯಿತು, ಕೊನೆಗೆ ತಪ್ಪಾಗಿದೆ ಎಂದು ಒಪ್ಕೊಂಡಿದ್ದು ಆಯಿತು, ಪೊಲೀಸರು ಆ್ಯಕ್ಷನ್ ತಗೊಂಡ್ರು. ಬಟ್ ಇದು ಬರೀ ಚನ್ನಪಟ್ಟಣಕ್ಕೆ ಲಿಂಕಾ, ಬೇರೆ ಕಡೆ ಎಲ್ಲಾದರೂ ಲಿಂಕ್ ಇದೆಯಾ ಹುಡುಕ್ತಾ ಹೋದರೆ ಸಿಗಬಹುದು, ಯಾರಿಗೆ ಗೊತ್ತು. ಈಗ ನೋಡಿ UPಯಲ್ಲಿ ಪ್ರೇಯರ್ ನಡೀತಿತ್ತು, ಫ್ರೈಡೇ ಪ್ರೇಯರ್ಗೆ ಸೇರಿದ್ರು ಜನ, ಗಲಾಟೆ ಆಯಿತು, ಅಲ್ಲೇ ಲಾಠಿ ಚಾರ್ಜ್ ಆಯಿತು, 10 ಜನರನ್ನ ಅರೆಸ್ಟ್ ಮಾಡಿದ್ರು, ಬಿಟ್ಟರು ಅಂದರೆ ಅದು ಅಲ್ಲಲ್ಲೇ ಆದ ಗಲಾಟೆ ಅಂತ ಮುಚ್ಚೋಗ್ತಿತ್ತು. ಬಟ್ ರೂಟ್ಗಿಳಿದಿದ್ದಾರೆ ಯೋಗಿ. ರೂಟ್ಗಿಳಿದಾಗ ಗೊತ್ತಾಗಿದೆ ಇದು ಹೊರಗಡೆಯಿಂದ ಭಯಂಕರ ಸಂಚಿನ ಪ್ಲ್ಯಾನ್ ಆಗಿತ್ತು ಅಂತ, ಮತ್ತು ಪೊಲೀಸರ ಒಬ್ಬರನ್ನ ಕೊಲ್ಲೋದಕ್ಕೆ ಪ್ಲ್ಯಾನ್ ಆಗಿತ್ತು ಅನ್ನೋ ತನಕ ಹೊರಗಡೆ ಬಂದಿದೆ ನೋಡಿ ಸತ್ಯ. ದೇಶದಲ್ಲಿ ಪರಿಸ್ಥಿತಿ ಹದಗೆಡಿಸೋದಕ್ಕೆ ಯಾವ ರೀತಿ ಸಂಚು ಒಳಗಿಂದೊಳಗೆ ಪದೇ ಪದೇ ನಡೀತಾ ಇದ್ದಾವೆ ಅಂತ, ಇದನ್ನ ಮಟ್ಟ ಹಾಕದೇ ಇದ್ರೆ ದೇಶಕ್ಕೆ ಬಹಳ ಡೇಂಜರಸ್ ಅನ್ನೋದು ಈಗ ಈ ಒಂದು ಘಟನೆಯ ಮೂಲಕ ರಿವೀಲ್ ಆಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.